ಭವನದ ಶೃಂಗಾರ ವೈಭವ, ಕೇಳಿ ಭವನದ ವೈಭವ, ಕೇಳಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ, ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಲ್ಲಿ ನಗುತ್ತಿವೆ, ಹೊತ್ತು ಮಾಣಿಕ್ಯ ರತ್ನಗಳೇಗೆ ತಳಪಡಿಸುತ್ತಿವೆ, ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಲ್ಲಿ ನಗುತ್ತಿವೆ, ಹೊತ್ತು ಮಾಣಿಕ್ಯ ರತ್ನಗಳೇಗೆ ತಳಪಡಿಸುತ್ತಿವೆ, ದೇವಲೋಕವಿಲೋಕವ ತಿರುಗಿ ಧರೆಗಿಳಿದಂತಿದೆ, ದೇವಲೋಕವಿಲೋಕವ ಮೆರುಗಿ ಧರೆಗಿಳಿದಂತಿದೆ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಕಲಾಕೃತಿ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ರಂಗು ರಂಗಿನ ಶ್ರೀರಂಗನ ಅರಮನೆ, ಇಂದ್ರ ಯಮ ವರುಣ ಬ್ರಹ್ಮಾದಿ ದೇವತೆಗಳ ಮಂದಿರವನ್ನೇ ದಿಗ್ಭ್ರಮಣೆಗೊಳಿಸುವಂತಿದೆಯಲ್ಲ ಮಾಧವನ ಈ ಅರಮನೆ. ಹಯ್ಯಾರೇ ಸೊಬಗು ಸೊಬಗು, ಏನಿ ರಕ್ತ ಖಚಿತವಾದ ಆಸುಗಂಬಳಿ, ಚಿತ್ರ ವಿಚಿತ್ರ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಗೌ ಮೋತಿಗಳಿತ್ತು ಕೆತ್ತಲ್ಪಟ್ಟ ಸಾಲು ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಎಲ್ಲ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ, ನಯನ ಮನೋಹರವಿವ ಶಿಲ್ಪಕಲಾ ಚಾತುರ್ಯ. ಭಾವಪರವಶನಾದೆ, ಭಾವಪರವಶನಾದೆ. ಚಚೆ ಎನಗೇತರ ಭ್ರಾಂತು, ಚತುರ್ದಶ ಭುವನ ಪರಿವೇಷಿತನಾಗಿ, ಚಂದ್ರ ಕುಲಾಲಮನಾಗಿ, ಆಪ್ತಜನ ಪರಿಪಾಲಕನಾಗಿ, ಚಂದ್ರ ಕುಲೋದ್ಭವನಾಗಿ, ಗಾಂಧಾರ ದೇವಿ ಗರ್ಭ ಸಂಜಾತನಾಗಿ, ಧೃತರಾಷ್ಟ್ರ ಜ್ಯೇಷ್ಠತನಯನಾಗಿ, ಆಪ್ತಜನ ಪರಿಪಾಲಕನಾಗಿ, ರಾಜಾದಿರಾಜರಿಂದ ಜೈ 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 ಎಂದು ಜಂಕಾರ ಮಾಡಿಸಿಕೊಂಡು ಭರತ ಖಂಡದಲ್ಲೇ ಏಕೈಕ ಚಕ್ರವರ್ತಿಯಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ಏಕೈಕ ಚಕ್ರವರ್ತಿಯಾಗಿ ರಾರಾಸಬೇಕಾಗಿರುವ ಎನ್ನ ಭವನಕ್ಕಿಂತಲೂ ಮಾಧವನ ಅರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಶಿಲಾಬಾಲಕಿಯರು ಶಿಲಾಬಾಲಕಿಯ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ತುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಅರಬೆತ್ತಲೆ ತೋರುವ ವಾರಾಂಗಣಿಯ ಕಡೆಗಣ್ಣಿನ ಕುಡಿನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ
ಮುತ್ತಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ನಾನೇ ಇವನೊಮ್ಮೆ ನೋಡುತ್ತಿದ್ದರೆ ಎನ್ನತ್ತ ಬಾ ಎನ್ನತ್ತ ಬಾ ಎಂದು ಕರೆದಂತೆ ಭಾಸವಾಗುತ್ತಿದೆಯಲ್ಲ ಈ ನವ ತರುಣಿಯರು. ಭಲೆ ಭಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಕೌರವ. ರಣರಂಗದ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ. ಕರದೊಳು ಕದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಹುಲಿ ಮೀಸೆಯ ದೊರೆ ಈ ಸರದಾರ. ಹುಲಿ ಮೀಸೆಯ ದೊರೆ ಈ ಸರದಾರ. ಹುಲಿ ಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಹು ಗಂಭೀರ. ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ
ಸ್ವಾಗತ ಸ್ವಾಗತ ಸ್ವಾಗತ ಸ್ವಾಗತ ಕುರುನಂದನ 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 ಇದೇನಿದು ಕನಸೆ ಅಥವಾ ನನಗೇನಾದರೂ ಭ್ರಮೆಯೇ? ಈಗ ತಿಳಿಯಿತು, ಇದೆಲ್ಲವೂ ಮಾಧವನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಾಗ್ರಹವನ್ನು ಕಂಡು ಬೆಚ್ಚ ಬೆರಗಾಗುವುದಕ್ಕೆ ಕಪಟ ನಾಟಕ ಸೂತ್ರಧಾರಿ ಆಲ ಬಂದೆತು ಹಲಸಿ ಹಲಸಿ ಹಗಲು ವೇಳೆ ಮಲಗಿರುವನೆಂದರೆ ಇದೇನಿದು ಕಪಟ ನಿದ್ರೆಯೋ ಇಲ್ಲವೋ ಹಗಲು ನಿದ್ರೆ? ವಸಂತ ಕುಸುಮಾಗ್ರಣಿತ ಕುಸುಮಗರ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲೇ ಅಚಲ ಕೀರ್ತಿ ಪಡೆದ ಈ ಮಥುರಾ ನಗರದ ಅರಸು ನಂದಗೋಪಾಲನು ಹಗಲು ವೇಳೆಯಲ್ಲಿ ಮಲಗಿ ನಿದ್ರಿಸುತ್ತಿರುವನೆಂದರೆ ಏನೋ ಕಾರಣವಿರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಅದನ್ನೇಕೆ ಅಪೇಕ್ಷಿಸಲಿ? ಈ ಮಾಧವನು ಎಚ್ಚರವಾಗುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತು ನಾನು ಬಂದಿರುವ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಇದು ಪಾದಪಾಶ್ವ. ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ನನಗೆ ಯೋಗ್ಯವಾದ ಪೀಠ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ಭಯಲಿಪಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ಭಯಲಿಪಿ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮಸಿ ಬಂದು ನಿಗಮಾಗಮಸಿಂಧು ಅಗಣಿತ ಗುಣಗಣ ಹರಿಕುಲ ಮದನ. ಅಗಣಿತ ಗುಣಗಣ ಹರಿಕುಲ ಮದನ. ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾನ ನಂಬಿದ ಭಕ್ತರ ಅಭಯ
ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರಂ ನಯದಿ ವಾಸುದೇವಂ ಸದಾ ನಿನ್ನ ಅಭಯೋ ಜಗತ್ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವುದು. ಅನುಗಾಲವು ಈ ಆದಿಪುರುಷನ ಪಾದ ಸಾನ್ನಿಧ್ಯವನ್ನು ಹೊಂದಿದ ಭಕ್ತರಲ್ಲವೇ ಸುಕೃತ ಶಾಲೆಗಳು. ಅರ್ಜುನ, ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿ ತಿಳಿದ ಕೂಡವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲ ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದು ಸೇರಿದೆನು. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೇ ಲಭಿಸುವುದು ದುರ್ಯೋಧನ. ಆಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯ ಸಹಕಾರಗಳು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ, ನೀನೂ ಮರೆಯಬೇಡ. ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಲ್ಲಿ ನರಳುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಶ್ರೀ ದೇವಕಿ ಸುತೌ ಮಹಿಮಾ ಗುಣೋ ಘನ ಮಹಿಮೋ ಕೃಷ್ಣ ಶ್ರೀಹರಿನಾರಾಯಣೋ ಕ್ಷೀರಸಾಗರ ಶಯನೋ ರಮಾ ಕಾಂತ ಭಕ್ತ ಜನ ಪರಿಪಾಲನಂ ಜಾಗರಿತೋ ನಮೋ ಕೇಶವ ಅಂಧಕಾರ ಹರಿಸಿ ನಿನ್ನ ಸುಂದರವಾದನವ ತೋರೋ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರವಾದನವ
ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ವೀರೋ ಮುರಹರಿ ಸಿಂಧು ಶಯನ ನಿನ್ನ ಮಂದಹಾಸವ ವೀರೋ ಮುರಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಜನಾರ್ದನ ವಸುದೇವ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಹಾಲಿಸಿ ಕೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಹಾಲಿಸಿ ಮೌನವ ತೋರೆದು ಮಾನವ ಜೀವದ ಮೌನವ ತೋರೆದು ಮಾನವ ಜೀವದ ಮೌನವ ತೊರೆದು ಮಾನವ ಜೀವದ ಮೌನವ ತೊರೆದು ಮಾನವ ಜೀವದ ಹಿತ ಬಯಸಿ ಮೊರೆಯೋ ಶ್ರೀಹರಿ ಹಿತ ಬಯಸಿ ಮೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಯಾರು? ಪರಮಾತ್ಮ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದೇವ. ಛೇ, ಚರಣದ ಅಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಕೃಪಾನುಗ್ರಹದಿಂದ ಸಂತುಷ್ಟರಾದ ನಮಗೆ ನಿನ್ನ ಪಾದ ಸಾನ್ನಿಧ್ಯವೇ ಸ್ಥಾನ, ಅದುವೇ ನಮಗೆ ಮಹಾಪ್ರಸಾದ. ವಾಸುದೇವ, ಯಾರು? ಓ ಸುಯೋಧನ, ಒಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕ್ಷೇಮವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ? ಕುರು ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯ ನಿರೀಕ್ಷಿಸುವಂತಾಯ್ತಲ್ಲವೇ ಭಾವ? ಮಾಧವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ ಪರದಿಂಸಾಗಿರ್ಬುದೈ ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿಂಭರ್ಪುದೈ ಮಾಧವ. ಆ
ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಹೇಳಲು ಇಲ್ಲಿಗೆ ಬಂದಿರುವೆನು. ಕುರುಪಾಂಡವರ ಸಂಗ್ರಾಮವೇ ಎಂತಹ ದುಡುಕಿನ ಕಾರ್ಯಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಬಾವಾ. ಕಪಟ ನಾಟಕ ಸೂತ್ರಧಾರಿ. ಆಹಾ, ಆಗೇನಿಲ್ಲ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನಲ್ಲಿ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮುಡುವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು. ಕೃಷ್ಣ, ಬಾಬಾ ಪಾರ್ಥ, ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರಾಜಿದ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರಾಳಿದ ಈ ನೆಲವು ಯಾರಲಿ ಸ್ಥಿರವ ಕುಳಿತಿರುವುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾದಿಯ ದನುವರಿಸಿಹರು. ಧರಣಿ ನಾದಿಯ ದನುವರಿಸಿಹರು. ಯಾರೊಡನೆ ಸಮಾಗಮ ಬಯಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಗಜಾತರಿಗೆ ಸಮಭಾಗ ನೀಡಿ. ಸಗಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲಿ ಸ್ಥಿರವಾಗುಳಿಸಿಕೊಂಡು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯ ರನುವರಿಸಿಗಳು. ಧರಣಿ ನಾರಿಯ ರನುವರಿಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು ಎಂಬ
ಎಂಬ ವಿಚಾರವ ಅನುಸರಿಸು ಅನುಸರಿಸು ಅನುಸರಿಸು. ಬಾವ, ಈಗಿರುವಲ್ಲಿ ಈ ಧರಣಿ ನಾರಿ ಎಂಬುವವಳು ಯಾರು? ಅವಳು ಇಲ್ಲಿಯೇ ಬರಬೇಕು. ಎಷ್ಟು ರಾಜರ ಕೈ ಹಿಡಿದಿರುವಳು, ಯಾವ ಅರಸುಗಳು ಸತ್ತಾಗ ಸಹಗಮನ ಮಾಡಿರುವಳು, ಯಾರ ಜೊತೆ ನೇರ ಸಂಸಾರ ಮಾಡಿರುವಳು ಹೇಳು ಬಾವ. ಅದರಂತೆ ನೀನು ಸಹ ಈ ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜ್ಯ ನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಧನವಂತ ಬಲವಂತನಾದ ನನಗೂ ಉಂಟು. ಅದನ್ನು ಬಿಟ್ಟು ಮೊದಲು ಇಲ್ಲಿಗೆ ಬಂದಿರುವ ನನಗೆ ಯಾವ ಉತ್ತರವನ್ನು ಕೊಡುವೆ ಅದನ್ನು ತಿಳಿಸು. ಹೇಳಿದಿ ಅರ್ಜುನ, ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಯಾದವ ಸಹಾಯವನ್ನು ಅಪೇಕ್ಷಿಸಿ ಬಂದಿ ಎಂಬುದು ತೋರುವುದು. ಹೌದು ಜನಾರ್ದನ. ಸಾಧ್ಯವಿಲ್ಲ ಮುಕುಂದ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾನುಗ್ರಹವನ್ನು ಪಡೆದವನು ನಾನು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದಿರುವ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕ್ಷಾತ್ರ ಧರ್ಮವನ್ನು ಪಾಲಿಸಂತಾಗುವುದು. ಕೃಷ್ಣ ಬಾಬಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕಪಟ ನಾಟಕ ಸೂತ್ರಧಾರಿ. ಆಹಾ, ಹಾಗೆಂದು ದುಡುಕುವುದು ಬೇಡ ಭಾವ. ನನ್ನ ಮಾತನ್ನು ಕೇಳಿ, ನಾನು ನಿಮ್ಮೀರ್ವರಿಗೂ ಸಹಾಯ ಮಾಡುವೆ. ಈಗ ಕೇಳಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಕೃತವರ್ಮ ಸಹಿತ ನಾರಾಯಣ ಅಕ್ಷೋಹಿಣಿಯ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನಾದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ಪಾರ್ಥ, ನೀನು ಯಾವುದನ್ನು ಅಪೇಕ್ಷಿಸುವೆ? ಪರಮಾತ್ಮ, ನಿಮ್ಮ ಯಾದವ ಸೈನ್ಯ ಸಾಗರವನ್ನು ಸಲಹುವ ಶಕ್ತಿಯೂ ನಮಗಿಲ್ಲ. ರಾಜ್ಯ ಸಂಪತ್ತಿರದ ನಮಗೆ ಸೈನ್ಯದ ಚಿಂತೆ ಏಕೆ? ಕಿರಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನಾದ ಈತನಿಂದಾಗುವ ಪ್ರಯೋಜನವಾದರೂ ಏನು? ಕೃಷ್ಣ ಬಾವ, ಪಾಂಡವ ರಕ್ಷಣ ಭಾರವನ್ನು ನೀನೇ ವಹಿಸಿಕೋ. ಗುರುಗಳಾದ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಎನ್ನ ಪಕ್ಷ ವಹಿಸಲಿ. ಭಲೆ ಭಲೇ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಅಪೇಕ್ಷಿಸಿರುವೆ. ನಡಿ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದೆಂದು ಭಾವಿಸಿದೆಯಾ? ಬಳಿರೇ ಏನಿದು ನಿನ್ ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಳಿರೇ ಏನಿದು ನಿನ್ ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೇ, ಮೃತ್ಯು ತಾಂಡವ ಪ್ರಳಯ ಮೃತ್ಯು ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧವಂ ಧರಿಸದಿರೇ
ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ನೀನು ಕಪಟಿ ಭೂಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ನಾವೇ ಬೇರೆಯಾದೆವು. ಕೃಷ್ಣ, ಒಂದು ಮಾತು ನಿನ್ನ ನೆನಪಿನಲ್ಲಿರಲಿ. ಏನದು ಭಾವ? ರಣಾಂಗಣದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾಗಿಯೇ ಜೋತಿ ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆಯಲಾದೀತೆ? ಆ ವಿಚಾರವು ಮುಂದಿನ ರಣರಂಗದಲ್ಲಿ ನಿನಗೆ ತಿಳಿಯುವುದು. ನಡೆ ಭಾವ. ಅರ್ಜುನ, ಇನ್ನು ನನ್ನ ನಿನ್ನ ಸಮಾಗಮ ಅರ್ಜುನ, ಎಂತಹ ಕಾರ್ಯ ಮಾಡಿದೆ? ಸ್ವಹಸ್ತಿನಿಂದಲೇ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿದವಾದ ಖಡ್ಗವನ್ನು ಬಿಟ್ಟು ಖಡ್ಗದ ಖಾಲಿ ಹೋರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನೂ ನಿರಸ್ತ್ರನೂ ಆದ ನನ್ನನೇಕೆ ಕೇಳಿಕೊಂಡೆ ಪಾರ್ಥ? ಧರ್ಮಜನು ನಿನ್ನ ದ್ವಾರಕೆಗೆ ಕಳುಹಿಸಿದ್ದೇ ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ಎಂತಹ ಬುದ್ಧಿಹೀನತೆಯ ಕಾರ್ಯ ಮಾಡಿದೆ? ಪರಮಾತ್ಮ, ಚತುರ್ವೇದಗಳೇ ವಾಸುದೇವ, ಈ ನಿನ್ನ ನರನಾಟಕದ ಅಭಿನಯವನ್ನು ಯಾರ ಮುಂದೆ ತೋರುವೆ? ನಾವು ಸಹ ನಿಮ್ಮ ಗರಡಿಯಲ್ಲಿ ಗುದ್ದಾಡಿ ಬೆಳೆದವರಲ್ಲವೇ? ನಿನ್ನಯ ಅಭಿನಯ ಇಂತಹುದೇ ಎಂದು ನಿರ್ಧರಿಸುವ ಸಾಮರ್ಥ್ಯವನ್ನು ನಿನ್ನಿಂದಲೇ ಅರಿತಿರುವೆವು ವಾಸುದೇವ. ಸತ್ಯವಾಗಿ ದೈವ ಬಲವೆಂಬ ಖಡ್ಗವನ್ನು ನಾನು ಪಡೆದು ದುರ್ಬಲವಾದ ಸೈನ್ಯದ ಹೊರೆಯನ್ನು ಆ ದುರ್ಯೋಧನನು ಪಡೆದುವನು. ಬುದ್ಧಿಹೀನ್ಯತೆಯ ಕಾರ್ಯವನ್ನು ಮಾಡಿದವನು ಆ ದುರ್ಯೋಧನನು ಅಥವಾ ಈ ಮಧ್ಯಮ ಪಾಂಡವನು? ದೈವ ಬಲ ಯಾರ್ದಾಯಿತು ತಿಳಿದೆಯಾ ಮುಕುಂದ? ಅರ್ಜುನ, ದೇವರು ದೇವರು ಎಂದು ನನ್ನನ್ನೇ ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನಾದರೂ ನನ್ನಲ್ಲದೇನು ಕಂಡೆ ಪಾರ್ಥ? ಪರಮಾತ್ಮ, ಚತುರ್ವೇದಗಳೇ ನಿನ್ನನ್ನೇ ಧ್ಯಾನಿಸುತ್ತಿರುವಾಗ ಪಾಮರರಾದ ನಮ್ಮ ಶ್ಲಾಘನೆ ಏಕೆ? ಪರಮಾತ್ಮ, ನನ್ನ ಬೇಡಿಕೆ ಇಷ್ಟೇ. ಮುಂದೊದಗಲಿರುವ ಮಹಾ ಸಂಗ್ರಾಮ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗ. ಆಗ ತೋರುವೆ ಈ ಗಾಂಡೀವಿಯ ಸಹಜ ಪೌರುಷವನ್ನು. ನಿನ್ನ ಸಾರಥ್ಯದಲ್ಲಿ ಪಾಂಡವರ ಪತಾಕಿಯನ್ನು ವಿಜಯದ ತುದಿಗೇರಿಸುತ್ತೇನೆ. ನಿನ್ನ ಮಾರ್ಗದರ್ಶನದಲ್ಲಿ ಕುರುಕುಲ ಕುಟೀರವನ್ನು ಹಂತಕನ ಹಾಲೈಕೆ ಎಟ್ಟುತ್ತೇನೆ. ನಿನ್ನ ಇಷ್ಟದಂತೆ ನನ್ನ ರಥದ ಸಾರಥಿಯಾಗುವೆ ಎಂದು ಅಭಯವನ್ನು ಕೊಡು ಮಾಧವ. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದುದೇ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುದೇ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲಮೆಯ ಬಲರಿ, ಮುರಹರಿ ನಿನ್ನಯ ಒಲಮೆಯ ಬಲರಿ. ಮಾಧವ ನಿನ್ನಯ ದಯರಿ ಕಾತರ ವೇದಕ್ಕೆ ವಿಜಯ ವಿಜಯ, ಕಾತರ ವೇದಕ್ಕೆ ವಿಜಯ. ಕರಧುಳು ಗಾಂಡೀವ ಬಿಡಿಸಿದೆಯೋ ದೃಢತಿ ಪಾತ. ಕರಧುಳು ಗಾಂಡೀವ ಬಿಡಿಸಿದೆಯೋ ದೃಢತಿ. ಎಡೆಗೆಡದಿರು ಜೋಕೆ ಕೊಡು ಧೀರ ನೀನಿಸಿ. ಎಡೆಗೆಡದಿರು ಜೋಕೆ ಕೊಡು ಧೀರ ನೀನಿಸಿ. ಕಾತರ ವೇದಕ್ಕೆ ವಿಜಯ ವಿಜಯ
ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನಲು ಸಾಧಿಸುವವ ನಾನು ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವನನು ಮಾಧವ ನಿನ್ನಯ ದಯಲಿ ಪಾಸನಿನ್ನಯ ಎನ್ನವ ಸತತವೋ ನಾ ಬಯಸಿ ಪಾಸನಿನ್ನಯ ಎನ್ನವ ಸತತವೋ ನಾ ಬಯಸಿ ಅನವರತವೋ ನಿನ್ನ ವಿಜಯದಲ್ಲಿ ಪೋರೆವೆ ಅನವರತವೋ ನಿನ್ನ ವಿಜಯದಲ್ಲಿ ಪೋರೆವೆ ಮನದನು ಮಾನವ ವಿಜಯ ಅರ್ಜುನ ಕಿರೀಟಿ ಅರ್ಜುನ ಅನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯ ಭಯವೇದನೆಯನ್ನು ಸಾಧಿಸು ಕಾರ್ಯವ ಭಯವೇದನೆಯನ್ನು ಸಾಧಿಸು ಕಾರ್ಯ ಭಯವೇದನೆಯನ್ನು